ನಮಸ್ಕಾರ ಸ್ನೇಹಿತರೆ, ಸುಧಾಲೋಕ ಮೋಟಿವೇಶ್ನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶನಿವಾರದಂದು ಈ 6 ವಸ್ತುಗಳನ್ನು ಮರೆತು ಕೂಡ ದಾನ ಮಾಡಬೇಡಿ. ಶನಿವಾರ ದಿನದಂದು ನಾವು ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಶನಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಅಂತಹ ತಪ್ಪುಗಳಲ್ಲಿ ಶನಿವಾರದಂದು ಈ ವಸ್ತುಗಳನ್ನು ದಾನ ಮಾಡುವುದು ಕೂಡ ಸೇರಿದೆ. ಶನಿವಾರದ ದಿನದಂದು ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬಾರದು ಮತ್ತು ಶನಿವಾರ ಇವುಗಳನ್ನು ದಾನ ಮಾಡಿದರೆ ಏನಾಗುತ್ತದೆ ಅಂತ ವಿಡಿಯೋದಲ್ಲಿ ತಿಳ್ಕೊಬರೋಣ. ಸ್ನೇಹಿತರೆ, ಶನಿವಾರದ ದಿನದಂದು ನೀವು ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಹೇಗೆ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರೋ ಹಾಗೆ ಇನ್ನೂ ಕೆಲವೊಂದು ವಸ್ತುಗಳನ್ನು ದಾನ ಮಾಡುವುದರಿಂದ ಅಶುಭ ಫಲಿತಾಂಶವನ್ನು ಕೂಡ ಪಡೆದುಕೊಳ್ಳುತ್ತೀರಿ. ಶನಿವಾರದ ದಿನದಂದು ಶನಿದೇವನನ್ನು ಪೂಜಿಸಬೇಕೆನ್ನುವ ನಿಯಮವಿದೆ. ಇನ್ನು ಕೆಲವರು ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ. ಶನಿದೇವನನ್ನು ಕರ್ಮ, ಶಿಕ್ಷೆ ಮತ್ತು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ. ಹಾಗಾಗಿ ಈ ದಿನದಂದು ನಾವು ಯಾವುದೇ ಕೆಲಸವನ್ನು ಮಾಡುವುದಕ್ಕೆ ಹೋದರೂ ಅದನ್ನು ಸರಿಯಾಗಿ ಗಮನಿಸಿ ಮಾಡಬೇಕು. ನಾವು ಈ ದಿನ ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ದೊಡ್ಡ ಮಟ್ಟದ ಪರಿಣಾಮವನ್ನು ತಂದುಕೊಡುತ್ತದೆ. ಶನಿವಾರದ ದಿನದಂದು ಮಾಡುವ ದಾನವು ನಮ್ಮ ಜೀವನದ ಎಲ್ಲ ದುಃಖಗಳನ್ನು ದೂರ ಮಾಡುತ್ತದೆ. ಆದರೆ ನಾವು ಈ ವಸ್ತುಗಳನ್ನು ದಾನ ಮಾಡಬಾರದು. ಮೊದಲನೆಯದು, ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಡಿ. ಬಿಳಿ ಬಣ್ಣವು ಶಿವನೊಂದಿಗೆ ಹಾಗೂ ಚಂದ್ರದೇವನೊಂದಿಗೆ ಸಂಬಂಧವನ್ನು ಹೊಂದಿರುವ ಬಣ್ಣವಾಗಿದೆಯೇ ಹೊರತು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿರುವ ಬಣ್ಣವಲ್ಲ. ಶನಿಯು ಬಿಳಿ ಬಣ್ಣವನ್ನು ಇಷ್ಟಪಡುವುದಿಲ್ಲ. ಹಾಗಾಗಿ ಶನಿವಾರ ದಿನದಂದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಡಿ. ಶನಿಯ ದಿನವಾದ ಶನಿವಾರದಂದು ಬಿಳಿ ಬಣ್ಣದ ಬಟ್ಟೆಯನ್ನು, ಬಿಳಿ ಬಣ್ಣದ ಅಕ್ಕಿಯನ್ನು, ಹಾಲನ್ನು ಹಾಗೂ ಹಾಲಿನಿಂದ ತಯಾರಿಸಿದ ವಸ್ತುಗಳನ್ನು ದಾನ ಮಾಡಬಾರದು. ಈ ದಿನ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಯಾವುದೇ ಫಲ ದೊರೆಯುವುದಿಲ್ಲ. ಬದಲಾಗಿ ಶನಿದೇವನ ಕೋಪಕ್ಕೆ ಗುರಿಯಾಗುತ್ತೀರಾ. ಎರಡನೆಯದು, ಶನಿವಾರದ ದಿನದಂದು ಉಪ್ಪನ್ನು ದಾನ ಮಾಡಬೇಡಿ. ಶನಿವಾರ ಉಪ್ಪು ದಾನ ಮಾಡುವುದರಿಂದ ಮನೆಗೆ ಅಧಿಕ ಪರಿಸ್ಥಿತಿ ದುರ್ಬಲಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ. ಶನಿವಾರದ ದಿನದಂದು ನಾವು ಉಪ್ಪನ್ನು ದಾನ ಮಾಡುವುದರಿಂದ ಹಣದ ನಷ್ಟ ಉಂಟಾಗುವುದು, ಸಾಲದ ಸಮಸ್ಯೆ ಹೆಚ್ಚಾಗುವುದು. ಹಾಗಾಗಿ ಈ ದಿನದಂದು ಉಪ್ಪನ್ನು ದಾನ ಮಾಡಬಾರದು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಮೂರನೆಯದು, ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಡಿ. ಹಳದಿ ಬಣ್ಣವು ವಿಷ್ಣುದೇವನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಬಣ್ಣವಾಗಿದೆ ಹಾಗೂ ಜ್ಯೋತಿಷ್ಯದಲ್ಲಿ ಇದು ಗುರುವಿನೊಂದಿಗೆ ಸಂಬಂಧವನ್ನು ಹೊಂದಿದೆ. ಶನಿದೇವನ ಹಾಗೂ ಗುರುವಿನ ನಡುವೆ ದ್ವೇಷದ ಮನೋಭಾವ ಇರುವುದರಿಂದ ಶನಿವಾರದ ದಿನದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವರ ಅಸಮಾಧಾನಕ್ಕೆ ಕಾರಣರಾಗಬಹುದು. ಹಾಗಾಗಿ ಶನಿವಾರದ ದಿನದಂದು ನೀವು ಚಿನ್ನ, ಹಿತ್ತಾಳೆ, ಗೋಧಿ, ಕಡಲೆ ಹಿಟ್ಟು, ಅರಿಶಿನ, ಹಳದಿ ಬಣ್ಣದ ಮತ್ತು ಈ ಶನಿವಾರದ ದಿನದಂದು ಪ್ಲಾಸ್ಟಿಕ್ ಮತ್ತು ಗಾಜಿನ ವಸ್ತುಗಳನ್ನು ದಾನ ಮಾಡಬೇಡಿ. ಪ್ಲಾಸ್ಟಿಕ್ ಮತ್ತು ಗಾಜು ಅಥವಾ ಇಂತಹ ವಸ್ತುಗಳು ಶನಿದೇವರೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ವಸ್ತುಗಳಾಗಿವೆ. ಆದ್ದರಿಂದ ಶನಿವಾರದ ದಿನದಂದು ಈ ವಸ್ತುಗಳನ್ನು ದಾನ ಮಾಡುವುದನ್ನು ಶಿಫಾರಸು ಮಾಡುವುದಿಲ್ಲ. ಹಾಗೆ ಮಾಡುವುದರಿಂದ ನಿಮ್ಮ ಅದೃಷ್ಟ ಹಾಳಾಗಬಹುದು ಮತ್ತು ಕಷ್ಟದ ಸಮಯಗಳಿಗೆ ಕಾರಣಗಳಾಗಬಹುದು. ಹಾಗಾಗಿ ಶನಿವಾರದ ದಿನದಂದು ಈ ವಸ್ತುಗಳನ್ನು ಸಹ ದಾನ ಮಾಡಬೇಡಿ. ಐದನೆಯದು, ಸಾಸಿವೆ ಎಣ್ಣೆಯನ್ನು ದಾನ ಮಾಡಬೇಡಿ. ಹೌದು, ಶನಿವಾರದ ದಿನದಂದು ನೀವು ಎಲ್ಲ ರೀತಿಯ ಎಣ್ಣೆಯನ್ನು ದಾನ ಮಾಡುವುದು ಶುಭವಲ್ಲ. ಅದರಲ್ಲೂ ಈ ದಿನದಂದು ಸಾಸಿವೆ ಎಣ್ಣೆಯನ್ನು ತಪ್ಪಿಯೂ ದಾನ ಮಾಡಬಾರದು. ಹಿಂದೂ ಸಂಪ್ರದಾಯದಲ್ಲಿ ಮಾತ್ರವಲ್ಲ, ಅನೇಕ ಸಂಪ್ರದಾಯದಲ್ಲಿ ಸಾಸಿವೆ ಎಣ್ಣೆಯನ್ನು ನೇರವಾಗಿ ದಾನ ಮಾಡುವುದು ಅಶುಭವೆಂದು ಹೇಳಲಾಗುತ್ತದೆ. ಸಾಸಿವೆ ಎಣ್ಣೆಯನ್ನು ನೆರಳನ್ನು ನೋಡಿ ದೇವಸ್ಥಾನಗಳಿಗೆ ದಾನ ಮಾಡುವುದು ಅಥವಾ ಶನಿದೇವನ ದೇವಸ್ಥಾನದಲ್ಲಿ ದೀಪ ಹಚ್ಚಲು ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಮತ್ತು ಕೊನೆಯದಾಗಿ, ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಡಿ. ಶನಿವಾರದಂದು ಕೆಂಪು ಬಟ್ಟೆ ಮತ್ತು ಕೆಂಪು ವಸ್ತುಗಳನ್ನು ದಾನ ಮಾಡುವುದನ್ನು ಅನೇಕ ನಂಬಿಕೆಗಳಲ್ಲಿ ಅಶುಭವೆಂದು ಪರಿಗಣಿಸಲಾಗುತ್ತದೆ. ವಾಸ್ತವವಾಗಿ 9 ಗ್ರಹಗಳಲ್ಲಿ ಕೆಂಪು ಬಣ್ಣವು ಸೂರ್ಯನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಬಣ್ಣವಾಗಿದೆ.
ಆದರೆ ಶನಿವಾರದ ದಿನವು ಶನಿ ದೇವರ ದಿನವಾಗಿದೆ. ಆದ್ದರಿಂದ ಶನಿವಾರದ ದಿನದಂದು ನೀವು ಕೆಂಪು ಬಣ್ಣವನ್ನು ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಸಂಬಂಧಗಳಲ್ಲಿ ಸಮತೋಲನ ಹಾಳು ಮಾಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯ ಮತ್ತು ಶನಿ ತಂದೆ ಮಗನಾದರೂ ಅವರಿಬ್ಬರ ನಡುವೆ ಸಂಬಂಧ ಅಷ್ಟೊಂದು ಹಿತಕರವಾಗಿರಲಿಲ್ಲ. ಶನಿ ಮತ್ತು ಸೂರ್ಯನನ್ನು ಶತ್ರುಗಳೆಂದು ಕರೆಯಲಾಗುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇವಿಷ್ಟು ಮಾಹಿತಿ. ಶನಿವಾರದಂದು ನೀವು ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ದಾನ ಮಾಡಬಾರದು. ಸ್ನೇಹಿತರೆ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.